ಹಾಯ್ ಆಲ್ ಆರ್ ಆರ್ ಎಫ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾನು ರೀಸೆಂಟಾಗಿ ಒಂದು ಪೋಸ್ಟ್ಗಳು ಬಿಟ್ಟಿದ್ದರೆ ಲೈಕ್ 13ನೇ ತಾರೀಕು ಶನಿವಾರ ಲೈವ್ ಬರ್ತಾಯಿದ್ದೀನಿ ಅಂತ. ಸೊ ನಾನು ಅದರಲ್ಲಿ ಟೈಮಿಂಗ್ಸ್ ಮೆನ್ಷನ್ ಮಾಡಿದ್ದಿಲ್ಲ ಬಿಕಾಸ್ ಅದರಲ್ಲಿ ಟೈಮಿಂಗ್ಸ್ ಮೆನ್ಷನ್ ಮಾಡಿದ್ರು ಕೆಲವೊಬ್ರಿಗೆ ಅದು ಸೇರುತ್ತೆ. ಅಂದರೆ ಪೋಸ್ಟ್ ನೋಡಿ ಲೈಕ್ ಹೊಡಿಯೋರಿಗೆ ಅದು ಪೋಸ್ಟ್ ಬಂದು ರೀಚ್ ಆಗಿರುತ್ತೆ. ಇನ್ನೊಬ್ಬರು ಸುಮ್ಮನೆ ಸ್ಕಿಪ್ ಮಾಡ್ತಾಯಿದ್ರೆ ಅದು ಹೋಗಿ ರೀಚ್ ಆಗೋಲ್ಲ ಪೋಸ್ಟು. ಸೊ ಅದಕ್ಕೋಸ್ಕರ ನಾವು ಡೈರೆಕ್ಟಾಗಿ ಶಾರ್ಟ್ಸ್ ಮುಖಾಂತರ ಹೇಳ್ಬಿಡೋಣ ಟೈಮಿಂಗ್ಸು ಅಂತ ಬಂದೆ. ಇನ್ನೊಂದು ಏನು ಪರ್ಪಸ್ಗೋಸ್ಕರ ನಾನು ಲೈವ್ ಮಾಡ್ತಾಯಿದ್ದೀನಿ ಅಂತ ಡಿಸೈಡ್ ಮಾಡೋಕ್ಕೋಸ್ಕರ ಈ ಒಂದು ಶಾರ್ಟ್ ವಿಡಿಯೋ ಮಾಡ್ತಾಯಿರೋದು. ಏನಂದರೆ ಫಸ್ಟ್ ಆಫ್ ಆಲ್ 13ನೇ ತಾರೀಕು ಶನಿವಾರ 1 ಗಂಟೆ PM ಅಂದರೆ ಮಧ್ಯಾಹ್ನ 1 ಗಂಟೆಗೆ ನಾನು ಲೈವ್ ಬರ್ತಾಯಿದ್ದೀನಿ. ಸೊ ದಯವಿಟ್ಟು ಎಲ್ಲ ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡಿರೋರು ಸರಿ, ಮಾಡಿಲ್ದಿರೋರು ಸರಿ. ಬಿಕಾಸ್ ಅಂದರೆ ಕೆಲವೊಬ್ರಿಗೆ ಸಬ್ಸ್ಕ್ರೈಬ್ ಆಗಿರ್ತಾರೆ 1000, 2000, 3000, 4000, 5000ವರೆಗೂ ಸಬ್ಸ್ಕ್ರೈಬರ್ ಇಟ್ಟಿದ್ರು ಕೂಡ ಅವ್ರ ಸಬ್ಸ್ಕ್ರೈಬರ್ಗೆ ಏನು ಮಾಡಲ್ಲ, ಜಸ್ಟ್ ಅವ್ರವ್ರ ವೀಡಿಯೋ ಹಾಕ್ಕೊತಾರೆ, ಅವ್ರವ್ರ ಅರ್ನಿಂಗ್ಸನ್ನ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಬಟ್ ನಾವು ಆ ಥರ ಮಾಡೋಕ್ಕೆ ಹೋಗ್ತಾಯಿಲ್ಲ. ಬಿಕಾಸ್ ನಮ್ಮ RRF ಅನ್ನೋದು ಅವ್ರಿಗೆ ಅವ್ರವ್ರ ಸಬ್ಸ್ಕ್ರೈಬರ್ಸ್ ಏನು ಅಂತ ಅವ್ರವ್ರ ಇಷ್ಟ. ನಮ್ಮ ಸಬ್ಸ್ಕ್ರೈಬರ್ಸ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆದಂಗೆ ನಾನು ಫಸ್ಟೇ ಹೇಳ್ತಾಯಿದ್ದೀನಿ, ಫಸ್ಟಿಂದನೂ ಹೇಳ್ತಾ ಇದ್ದೆ, ನನ್ನ ಸಬ್ಸ್ಕ್ರೈಬ್ ಮಾಡೋರು ಎಲ್ಲರೂ ನಮ್ಮ ಫ್ಯಾಮಿಲಿ ಮೆಂಬರ್ಸೇ ಅಂತ. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತಿದ್ದೀನಿ ಅಂತ ನನ್ನ ಕಡೆಯಿಂದ ಒಂದು ಗಿಫ್ಟು, ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ ನೋಡೋರಿಗೆ ನನ್ನ ಕಡೆಯಿಂದ ಕೆಲವೊಂದು ಗಿಫ್ಟ್ಸ್ನ ಅರೇಂಜ್ ಮಾಡಿದ್ದೀನಿ. ಯಾವ್ಯಾವ ಗಿಫ್ಟ್ಸ್ ಅಂತ ಲೈವಲ್ಲಿ ಡಿಸ್ಕಸ್ ಮಾಡೋಣ. ಮತ್ತು ನಮ್ಮ ಚಾನಲ್ಗೆ ಏನಾದರೂ ಕೊರತೆ ಇದೆಯಾ ಅಥವಾ ಏನಾದರೂ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ ಅಂತ ಇದೆಯಾ, ಸೊ ಅದರಲ್ಲಿ ಬಂದು ಮಾತಾಡಬೇಕು. ಅದಕ್ಕೋಸ್ಕರ ನಾನು ಈ ಒಂದು ಲೈವ್ ಮಾಡ್ತಾಯಿದ್ದೀನಿ. ಸೊ RRF ದಯವಿಟ್ಟು ಜಾಯ್ನ್ ಆಗಿ ಮಧ್ಯಾಹ್ನ 1 ಗಂಟೆಗೆ 13ನೇ ತಾರೀಕು ಶನಿವಾರ. ಓಕೆ, ದಯವಿಟ್ಟು ಜಾಯ್ನ್ ಆಗಿ. ನಿಮಗೋಸ್ಕರ ಕೆಲವೊಂದು ಗಿಫ್ಟ್ನ ಎತ್ತಿಕ್ಕಿದ್ದೀನಿ. ಸೊ ಅದಕ್ಕೋಸ್ಕರ ಅದು ಒಂದು ಡಿಸ್ಟ್ರಿಬ್ಯೂಷನ್ ಹೆಂಗೆ ನಡಿಬೇಕು ಅಂತ ಒಂದು ಡಿಸ್ಕಷನ್ ಮಾಡೋಕ್ಕೋಸ್ಕರ ನಾನು ಲೈವ್ ಬರ್ತಿರೋದು. ಓಕೆ, ದಯವಿಟ್ಟು ಜಾಯ್ನ್ ಆಗಿ. ಬಾಯ್.